ರಂಗೋಲಿ ಸ್ಪರ್ಧೆ ಪೂರ್ತಿಯಾಗಿದೆ. ಈ ಸ್ಪರ್ಧೆಯಲ್ಲಿ ಯಾರು ಗೆದ್ದಿದ್ದಾರೆ ಅಂತ ಇನ್ನು ಸ್ವಲ್ಪ ಹೊತ್ತಿನಲ್ಲೇ ಗೊತ್ತಾಗುತ್ತೆ. ಪಿಡಿ ಅವರೇ, ಹೋಗಿ ಆ ರಂಗೋಲಿನ ಪರೀಕ್ಷೆ ಮಾಡಿ ಯಾರು ಚೆನ್ನಾಗಿ ಹಾಕಿದಾರೋ ಆ ವಿಜೇತೆನ ನೀವು ನಮಗೆ ತಿಳಿಸಿ. ಇದೇನ್ ಹೀಗಿದೆ? ಫಸ್ಟ್ ಪ್ರೈಸ್ ನನ್ಗೇನಾ? ಯಾರಮ್ಮ ಈ ರಂಗೋಲಿ ಹಾಕಿದ್ದು? ನಾನೇ. ಇದನ್ನ ಯಾರಾದ್ರೂ ರಂಗೋಲಿ ಅಂತಾರ? ಅಂದ್ರೆ ಕೋಳಿ ಕೆದ್ಕಿರೋ ತರ ಇದೆ. ಏನಮ್ಮ, ಅವಳಿಗಂತೂ ಗೊತ್ತಾಗಲ್ಲ, ನಿನಗ್ ಗೊತ್ತಾಗಲ್ವಾ? ನಡಿ, ನಿಮ್ಗೆ ಮಾರ್ಕ್ಸೇ ಇಲ್ಲ. ನಡೀರಿ ಹೋಗೋಣ. ನಿಜವಾಗ್ಲೂ ಚೆನ್ನಾಗಿಲ್ವಾ? ನಿನಗ್ ಯಾವ್ದೋ ರಂಗೋಲೆ ಹಾಕು ಅಂತ ಹೇಳ್ದೆ, ನೀನ್ ಯಾವ್ದೋ ಹಾಕಿದ್ಯಾ. ಅವ್ರೊಂದು ಮಾಡ್ಲಿಲ್ಲ. ಏನದು? ಎರಡೂವರೆ ಹಾಕು. ಹಾಕಿದೀನಿ ಮ್ಯಾಮ್. ಪೊಲೀಸರು ಬರ್ತಿದ್ದಾರೆ. ಚಾಟಿಂಗ್ ವಿಷಯ ಏನಾದರೂ ಹೇಳ್ಬಿಟ್ನ? ಇಷ್ಟೊಂದು ಆವೇಶದಲ್ಲಿ ಬರ್ತಿದ್ದಾರೆ ಅಂದ್ರೆ ಹೇಳಿದಾನೆ ಅನ್ಸುತ್ತೆ. ದೇವ್ರೆ, ಏನ್ ನಿನ್ ಪರೀಕ್ಷೆ? ಇವಾಗ ಆಧ್ಯಾನ ಹೇಗೆ ಕಾಪಾಡ್ಲಿ? ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ ಸುಳ್ಳು ಬೇರೆ ಹೇಳಿದೀನಿ. ಸರ್, ಏನ್ ಸರ್ ಈ ಕಡೆ? ಮಾವಯ್ಯ ಎಲ್ಲಿ? ಅದು ನಮ್ಮ ಮಾವ. ಅದೇ ನಿಮ್ಮ ಮಾವ ಏನೋರೆ ಎಲ್ಲಿದ್ದಾರೆ? ನೀವೇನ್ ಮಾಡಿದ್ರು ಎಲ್ಲ ನಿಮ್ಮ ಮಾವನಿಗೆ ಹೇಳೋದಿಕ್ಕೆ ಪೊಲೀಸರನ್ನು ಕರ್ಕೊಂಡು ಬಂದಿದ್ದೀನಿ. ನಿಮ್ ಜೊತೆ 2 ನಿಮಿಷ ಮಾತಾಡಬೇಕು. ಸ್ವಲ್ಪ ಸೈಡಿಗೆ ಬರ್ತೀರಾ? ಅಗತ್ಯ ಇಲ್ಲ, ರಾಜಾರಾಮ್ ಅವರಲ್ಲಿದ್ದಾರೆ, ಬನ್ನಿ. ಸರ್ 1 ನಿಮಿಷ, ನಾನು ಹೇಳೋದನ್ನ ಕೇಳಿ. ಏನಂತ ಹೇಳ್ತೀಯಾ? ಇವನ್ಗೆ ಎಲ್ಲ ಅಭ್ಯಾಸಗಳು ಇದೆ, ಅದನ್ನ ಕ್ರಿಯೇಟ್ ಮಾಡಿದ್ದು ನಾನೇ ಅಂತ ಹೇಳ್ತೀಯಾ? ದೊಡ್ಡವ್ರು ಸೆಟ್ ಮಾಡಿರೋ ಮದ್ವೆನ ಹಾಳು ಮಾಡೋದು ಅಂದ್ರೆ ನೀನ್ ಆಟ ಅಂತ ಅನ್ಕೊಂಡಿದ್ಯಾ? ಸರ್, ನಿನ್ನ ನೋಡ್ಕೋತೀನಿರು. ಸರ್, ನೀವಿಲ್ಲೇ ಇರಿ. ಏನಾಗಬಾರ್ದು ಅಂತ ಅನ್ಕೊಂಡಿದ್ನೋ ಅದೇ ಆಗ್ತಾ ಇದೆ. ನಮಸ್ಕಾರ ರಾಜಾರಾಮ್ ಅವರೇ. ನಮಸ್ಕಾರ. ಬನ್ನಿ, ಕೂತ್ಕೊಳ್ಳಿ. ಬನ್ನಿ. ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. 1 ನಿಮಿಷ ಬರ್ತೀರಾ? 1 ನಿಮಿಷ ಬಂದ. ಸರಿ ಸರ್. ಇಲ್ಲಿ ಬನ್ನಿ.
ಇವನನ್ನ ಇಲ್ಲಿಗೆ ಕರ್ಕೊಂಡು ಬಂದ್ರಿ ಇನ್ಸ್ಪೆಕ್ಟರ್ ಅವರೇ? ಇವನೊಬ್ಬ ದೊಡ್ಡ ಮೋಸಗಾರ. ಸುತ್ತಮುತ್ತ ಎಲ್ಲೂ ಕಾಣಿಸ್ಕೋಬಾರ್ದು ಅಂತ ಹೇಳಿದ್ದೆ ತಾನೆ? ಯಾಕೆ ಬಂದೆ ಇಲ್ಲಿಗೆ? ಅಂಕಲ್, ಮೊನ್ನೆ ನಡೆದಿದ್ರಲ್ಲಿ ನನ್ನ ತಪ್ಪೇನೂ ಇಲ್ಲ. ಒಂದ್ಸರಿ ನಾನು ಹೇಳೋದನ್ನು ಕೇಳಿ. ಏನೋ ತಪ್ಪಿಲ್ಲ ಅಂತ್ಯಾ? ಅವತ್ ನೀನೇ ಎಲ್ಲ ಒಪ್ಕೊಂಡೆ ತಾನೆ? ನಮ್ಮ ಮಾವ ಕ್ಷಮಿಸಿದ್ರು ತಾನೆ? ಬೇಕಂದ್ರೆ ಕಂಪ್ಲೇಂಟ್ನ ವಾಪಸ್ ತಗೋತೀವಿ, ಮೊದ್ಲಿಲ್ಲಿಂದ ಹೊರಡು. ಸೀನು, ಅವನೇನ್ ಹೇಳಬೇಕು ಅನ್ಕೋತಿದ್ದಾನೋ ಹೇಳಕ್ ಬಿಡು. ಮಾವ, ನೀನ್ ಏನ್ ಹೇಳಬೇಕು ಅನ್ಕೋತಿದ್ಯೋ ಅದನ್ನ ನೇರವಾಗಿ ಹೇಳು. ಸರ್, ನೀವು ಹೇಳಿ. ರಾಜಾರಾಮ್ ಅವರೇ, ನಿಮ್ಮ ತಮ್ಮ ಮತ್ತೆ ನಿಮ್ಮ ಅಳಿಯ ಇವನ್ ಮೇಲೆ ಚೀಟಿಂಗ್ ಕೇಸ್ ಹಾಕಿದ್ದಾರೆ. ಇವಾಗ ಇವನ್ ಯಾವ ತಪ್ಪು ಮಾಡಿಲ್ಲ ಅಂತಿದ್ದಾನೆ. ಹೌದು, ಇವನೇನು ಮಾಡಿಲ್ಲ. ಚೀಟ್ ಮಾಡಿರೋದು ಇವರಪ್ಪ ಅಮ್ಮ. ಇವನು ನಮ್ಮ ಹತ್ರ ನಿಜ ಹೇಳಿದ್ದಕ್ಕೆ ಸಂಬಂಧನ ಕ್ಯಾನ್ಸಲ್ ಮಾಡ್ಕೊಂಡಿದ್ದು. ಅಂಕಲ್, ಅದ್ ನಿಜ ಅಲ್ಲ ಅಂಕಲ್, ಅದೆಲ್ಲ ಸುಳ್ಳು. ಸಾಕು, ನಿಲ್ಸು. ಆವತ್ತು ಎಲ್ರ ಮುಂದೆ ಅದೃಷ್ಟವಶಾತ್ ನಿಜ ಬಯಲಾಗಿದ್ದಕ್ಕೆ ಸರಿ ಹೋಯ್ತು. ಇಲ್ಲ ಅಂದಿದ್ರೆ ನನ್ನ ಮಗಳ ಭವಿಷ್ಯ ಏನಾಗ್ತಿತ್ತು? ಇಲ್ಲ ಸರ್, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಇವನ್ ಕಡೆಯಿಂದ ಯಾವುದೇ ರೀತಿಯಾದ ತಪ್ಪು ಆಗಿಲ್ಲ. ಇವನ್ ಹಾಗೆ ಹೇಳೋದಕ್ಕೆ ನಿಮ್ಮನೆ ಹುಡುಗಿನೇ ಕಾರಣ. ನಮ್ಮನೆ ಹುಡುಗಿನ? ಹೌದು ಅಂಕಲ್. ನಿಜವಾಗ್ಲೂ ನನಗೆ ಯಾವ ಬ್ಯಾಡ್ ಹ್ಯಾಬಿಟ್ಸು ಇಲ್ಲ. ನನಗೆ ಈ ಸಂಬಂಧ ಬಿಡೋದಕ್ಕೆ ಇಷ್ಟ ಇಲ್ಲದೆ ಹಾಗೆ ಸುಳ್ಳು ಹೇಳ್ದೆ ಅಷ್ಟೇ. ನನ್ನ ಹತ್ರ ಸುಳ್ಳು ಹೇಳ್ಸಿದ್ದಾರೆ. ನಮ್ಮನೇಲಿರೋ ಹುಡುಗಿ ನಿನ್ನ ಹತ್ರ ಸುಳ್ಳು ಹೇಳ್ಸಿದ್ರ? ಹೌದು ಅಂಕಲ್, ನಿಮ್ಮನೆ ಹುಡುಗಿನೇ. ಯಾರದು? ಅದು ಯಾರು? ನನ್ನ ಮಗಳ? ಅಲ್ಲ ಅಂಕಲ್, ನಿಮ್ಮ ಮಗಳು ಪಕ್ಕದಲ್ಲಿ ಆ ಪರ್ಪಲ್ ಕಲರ್ ಡ್ರೆಸ್ ಹಾಕೊಂಡಿದ್ದಾಳಲ್ಲ, ಆ ಹುಡುಗಿ. ಆದ್ಯ, ಏನ್ ಮಾತಾಡ್ತಿದ್ಯಾ ನೀನು? ನಿನಗೇನೇನ್ ಅಭ್ಯಾಸ ಇದೆ ಅಂತ ನೀನೇ ತಾನೇ ಹೇಳಿದ್ದು. ಈಗ ಅವಳ ಮೇಲೆ ಯಾಕೆ ಆಪಾದನೆ ಹೊರಿಸ್ತಾ ಇದ್ಯಾ? ಇಲ್ಲ ಆಂಟಿ, ಇದರಲ್ಲಿ ನಾನು ಮಾಡಿರೋ ತಪ್ಪೇನು ಅಂದ್ರೆ ಆ ಹುಡುಗಿ ಮಾತನ್ನ ನಂಬಿದ್ದು. ಬೇಕು ಅಂದ್ರೆ ನನ್ನ ಹತ್ರ ಪ್ರೂಫ್ ಕೂಡ ಇದೆ, ತೋರಿಸ್ತೀನಿ. ಮುಗೀತು. ಇವಾಗೆಲ್ಲ ಹೊರಗೆ ಬರುತ್ತೆ. ಇನ್ನು ಮಾವ ಅಂತೂ ಸುಮ್ಮನೆ ಇರೋದಿಲ್ಲ. ಆದ್ಯ, ಅಂತ ಕೆಲಸ ಎಲ್ಲ ಮಾಡೋದಿಲ್ಲ. ನೀನೇ ಏನೋ ಸುಳ್ಳು ಹೇಳ್ತಾ ಇದೀಯಾ. ಅವತ್ತು ನಿನಗೆ ಏನೋ ಅಲರ್ಜಿ ಕೂಡ ಆಗಿತ್ತಲ್ವಾ? ನನಗೆ ಕುಂಬಳಕಾಯಿ ಅಂದ್ರೆ ಆಗಲ್ಲ ಆಂಟಿ. ಅವತ್ತು ನೀವು ಮಾಡಿದ ಸ್ವೀಟ್ ಕೂಡ ಕುಂಬಳಕಾಯಲ್ಲಿ ಮಾಡಿದ್ದೆ ತಾನೆ? ಅದರಿಂದ ಅಲರ್ಜಿ ಆಯ್ತೇ ಹೊರತು ನನಗೆ ಯಾವುದೇ ಹೆಲ್ತ್ ಇಶ್ಯೂಸ್ ಕೂಡ ಇಲ್ಲ.
ಕುಂಬಳಕಾಯಿ ಅಂತಿದ್ದ ಹಾಗೆ ಅಷ್ಟು ಸುಲಭವಾಗಿ ಬೇಡ ಅಂತಿದ್ದೀರಲ್ಲ. ಕುಂಬಳಕಾಯಲ್ಲಿ ಎಷ್ಟು ಐಟಮ್ಸ್ ಮಾಡ್ಬೋದು ಗೊತ್ತಾ ನಿಮ್ಗೆ? ಕುಂಬಳಕಾಯಿ ಹಲ್ವಾ. ಹೌದು ಸರ್, ಇವನು ಹೇಳಿದ್ದು ನಿಜ. ಇವನ್ಗೆ ಯಾವುದೇ ಅಭ್ಯಾಸಗಳು ಇಲ್ಲ. ಕುಂಬಳಕಾಯಿ ಅಂದ್ರೆ ಚಿಕ್ಕ ಅಲರ್ಜಿ ಅಷ್ಟೇ. ಅದು ಕೂಡ ದೊಡ್ಡ ಪ್ರಾಬ್ಲಮ್ ಏನಲ್ಲ. ಕುಂಬಳಕಾಯಿ ಅಲರ್ಜಿ ಗೊತ್ತಾಗೋದಕ್ಕೆ ಕೂಡ ಆ ಹುಡುಗಿನೇ ಪ್ಲಾನ್ ಮಾಡಿದಾಳೆ ಅನ್ಸುತ್ತೆ ಅಂಕಲ್. ಈ ಮದುವೆ ನಡೆಯೋದು ಅವಳಿಗೆ ಇಷ್ಟ ಇಲ್ಲ ಅನ್ಸುತ್ತೆ. ಅದಕ್ಕೆ ಈ ರೀತಿಲಿ ಸಂಬಂಧ ಕ್ಯಾನ್ಸಲ್ ಮಾಡಬೇಕು ಅಂತ ಪ್ರಯತ್ನ ಪಟ್ಟಿದ್ದಾಳೆ. ಅಮೆರಿಕ ಅಂದ್ರೆ ಏನೋ ಅನ್ಕೊಂಡಿದ್ದೆ ಪಾರ್ವತಿ. ಎಂಥ ಕೆಲಸ ಮಾಡಿದಳು ಇವಳು ನೋಡು. ಇನ್ನೊಂದು ವಿಷಯ ಅಂದ್ರೆ ಅವಳು ನಮ್ಮ ಮೇಲೆ ಯಾವುದೇ ವಿಷ ಪ್ರಯೋಗ ಮಾಡಿಲ್ಲ. ಇಲ್ಲ ಅಂದಿದ್ರೆ ಡಾಕ್ಟ್ರು ಹಾಸ್ಪಿಟಲ್ ಇಂದ ಬರೋ ಅಷ್ಟರಲ್ಲಿ ನಾವು ಮೇಲ್ ಹೋಗ್ಬಿಡ್ತಿದ್ವಿ. ಅವಳು ಗೆದ್ಲು ಅಂತ ಖುಷಿ ಪಡ್ತಾ ಇದ್ರಿ ಅಲ್ವಾ? ಈಗ ಬಯಲಾಯ್ತು ನೋಡಿ ಅವಳು ನಿಜವಾದ ಬಣ್ಣ. ದೊಡ್ಡಪ್ಪ ಅಷ್ಟು ಈಸಿಯಾಗಿ ಅವಳನ್ನ ಕ್ಷಮಿಸಲ್ಲ. ಇವತ್ತೊಳ ಕತೆ ಮುಗೀತು ಅಂತಾನೆ ಅನ್ಕೊಳ್ಳಿ. ಕರುಣೆ ತೋರಿಸಿ ನಮ್ಮ ಮನೇಲಿರೋದಕ್ಕೆ ಬಿಟ್ರೆ ಈ ಥರ ನಮಗೆ ಮೋಸ ಮಾಡಕ್ ಹೇಗೆ ಸಾಧ್ಯ? ಅವಳು ಇದು ನಮ್ಮ ಗೌರವ ಮರ್ಯಾದೆಗೆ ಸಂಬಂಧಿಸಿರೋ ವಿಷಯ ಅಂತ ಅವಳು ಗೊತ್ತಿಲ್ವಾ? ಇಲ್ಲ ಅಂದ್ರೆ ಆದ್ಯ ಇಂಥ ಕೆಲಸ ಎಲ್ಲ ಮಾಡೋದಿಲ್ಲ ನೋಡಿ. ಎಲ್ಲೂ ಏನೋ ಎಡವಟ್ಟಾಗಿದೆ ಅಷ್ಟೇ. ಪದ್ಮಾ, ಇಲ್ಲಿ ತಪ್ಪು ಮಾಡಿರೋದಕ್ಕೆ ಇಷ್ಟು ಆಧಾರಗಳಿದ್ದ ಮೇಲೆ ತಪ್ಪು ಯಾರ ಕಡೆಯಿಂದ ಆಗಿದೆ ಅಂತ ಅನ್ಕೋಬೇಕು ನಾನು. ಸರ್, ಇದು ನಿಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಿರೋ ವಿಷಯ. ನೀವೇ ನೋಡ್ಕೋತೀರಾ ಅಥವಾ ನಮಗೆ ಆಕ್ಷನ್ ತಗೊಳಕ್ ಹೇಳ್ತೀರಾ? ಇದನ್ನ ನೋಡ್ಕೋತೀನಿ. ನೀವು ದಯವಿಟ್ಟು ಹೋಗಿ. ಓಕೆ ಸರ್. ದೊಡ್ಡಪ್ಪ ಅವರೆಲ್ಲ ಯಾಕೆ ಹಾಗೆ ಹೋಗ್ತಾ ಇದ್ದಾರೆ? ಪೊಲೀಸರ ಹತ್ರ ಅರೆಸ್ಟ್ ಮಾಡಿಸ್ತೀರಾ ಅಂತ ಅನ್ಕೊಂಡ್ರೆ ಅವರೆಲ್ಲ ಹಾಗೆ ಹೋಗ್ತಾ ಇದ್ದಾರೆ. ರಂಗೋಲಿ ಸ್ಪರ್ಧೆಯಲ್ಲಿ ಗೆದ್ದವರಿಗೆ ನಮ್ಮ ಊರಿನ ಮುಖ್ಯಸ್ಥರಾದ ಶ್ರೀ ರಾಜಾರಾಮ್ ಅವರ ಕೈಯಿಂದ ಬಹುಮಾನವನ್ನು ಕೊಡೋದಿಕ್ಕೆ ಅವರು ಸ್ಟೇಜ್ ಮೇಲೆ ಬರಬೇಕು ಅಂತ ಕೇಳ್ಕೊತೀವಿ. ರಾಜಾರಾಮ್ ಅವರೇ, ಸ್ಟೇಜ್ ಮೇಲೆ ಬರಬೇಕಾಗಿ ಕೇಳ್ಕೊತಾ ಇದ್ದೀವಿ. ಸ್ಪರ್ಧೆಯಲ್ಲಿ ಗೆದ್ದಿರೋ 3 ಹೆಸರಿದೆ ಸರ್. ಅನೌನ್ಸ್ ಮಾಡಿ ಬಹುಮಾನ ನೀಡಿ. ಈ ಮದುವೆ ನಡೆಯೋದು ಅವಳಿಗೆ ಇಷ್ಟ ಇಲ್ಲ ಅನ್ಸುತ್ತೆ. ಅದಕ್ಕೆ ಈ ರೀತಿಲಿ ಸಂಬಂಧ ಕ್ಯಾನ್ಸಲ್
ರಂಗೋಲಿ ಸ್ಪರ್ಧೆಯಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮನ ವಿಜಯಗೊಳಿಸಿದ ನಮ್ಮೂರಿನ ಹೆಣ್ಮಕ್ಳಿಗೆಲ್ರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. 3ನೇ ವಿಜೇತೆ ಕುಮಾರಿ ಸನಾ, ವೇದಿಕೆ ಮೇಲೆ ಬರಬೇಕಾಗಿ ಕೇಳ್ಕೊತಾ ಇದ್ದೀನಿ. ಆದ್ಯಯಿಂದಾಗಿ ಒಳ್ಳೆ ಸಂಬಂಧನ ಬೇಡ ಅಂದೆ. ಈಗಷ್ಟೇ ಪ್ರಶಾಂತ್ ಮಾತಾಡಿದ ಮಾತುಗಳು ನನಗಿನ್ನೂ ಕೇಳಿಸ್ತಾನೆ ಇದೆ. ಈ ಆದ್ಯ ಮಾತು ಕೇಳ್ದೇನೆ ಇದ್ದಿದ್ರೆ ಇವತ್ತು ಸಂಕ್ರಾಂತಿ ಸಂಭ್ರಮದಲ್ಲ, ನನ್ನ ಮಗಳ ಮದುವೆ ಕಾರ್ಯಕ್ರಮದಲ್ಲಿರ್ತಿದ್ದೆ. ಸರ್, ಮೊದಲ ವಿಜೇತೆ ಕುಮಾರಿ ಆದ್ಯ. ಆದ್ಯ, ನೀನ್ ಹೋಗು. ಮನೆಯಿಂದ ಆಚೆ ತಳ್ಬೇಕಾಗಿದ್ದ ಕೈಯಲ್ಲಿ ಬಹುಮಾನ ಇಸ್ಕೊಳಕ್ ಹೋಗ್ತಾ ಇದ್ದಾಳೆ. ಪಾಪ, ಆದ್ಯಗೆ ವಿಷಯ ಗೊತ್ತಿಲ್ಲದೆ ಹ್ಯಾಪಿ ಆಗಿದ್ದಾಳೆ. ಪೊಲೀಸವ್ರು ಬಂದು ಮಾವನ್ಗೆ ಆ ವಿಷಯ ಹೇಳಿದ್ದಾರೆ ಅಂತ ಗೊತ್ತಾದ್ರೆ ಅಷ್ಟೇ ಕತೆ. ಹೋಗ್ಲಿ ಬಿಡು, ಫಸ್ಟ್ ಪ್ರೈಸ್ ಗೆದ್ದಿರೋ ಖುಷಿ ಇನ್ನೂ ಎಷ್ಟೊತ್ತಿರುತ್ತೆ ಅಂತ ನೋಡೋಣ. ಇದು ನಿಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಿರೋ ವಿಷಯ. ನೀವೇ ನೋಡ್ಕೋತೀರಾ ಅಥವಾ ನಮಗೆ ಆಕ್ಷನ್ ತಗೊಳಕ್ ಹೇಳ್ತೀರಾ? ಇದನ್ನ ನಾನು ನೋಡ್ಕೋತೀನಿ, ನೀವು ದಯವಿಟ್ಟು ಹೊರಡಿ. ಅವಳಿಗೆ ಬಹುಮಾನ ಸಿಕ್ತು ಅಂತ ಸಂತೋಷ ಪಡ್ಲು, ಇಲ್ಲ ಅವಳಿಂದ ತಪ್ಪಾಗಿದೆ ಅಂತ ದುಃಖ ಪಡ್ಲು, ಏನೂ ಅರ್ಥವಾಗ್ತಿಲ್ಲ.